ಇಂಥ ಒಂದು ತಾರತಮ್ಯತೆಯನ್ನ ಈ ನೆಲದೊಳಗೆ ಅನಾದಿ ಕಾಲದಲ್ಲಿ ಬಿತ್ಕೊಂಡು ಬಂದಿದ್ದಾರೆ. ಇವತ್ತು ಅದನ್ನೇ ಪ್ರತಿಪಾದಿಸ್ತಾರೆ, ಅದನ್ನೇ ಸಂಸ್ಕೃತಿ ಅಂತಿದ್ದೀವಿ, ಅದನ್ನ ಧರ್ಮ ಅಂತಿದ್ದೀವಿ, ಅದನ್ನೇ ಸನಾತನ ಧರ್ಮ ಅಂತ ಹೇಳ್ತೀವಿ. ಸನಾತನ ಧರ್ಮ ಅಂತಂದ್ರೆ 300 ಉಳ್ಕಂಡೆ ಇರಬೇಕು, ಹಸ್ಕೊಂಡೇ ಇರಬೇಕಾಗಿದೆ ಸನಾತನ ಧರ್ಮ. ಹಸಿದವನಿಗೂ ದುಡಿಯುವವನಿಗೆ ಅನ್ನ ಸಿಗುವ ಸಂವಿಧಾನ. ನಾವು ಯಾರ ತರ ತಿಳ್ಬೇಕಾಗಿದೆ? ಕೇವಲ ಅವರು ಕಲ್ಪಿತವಾಗಿ ಸೃಷ್ಟಿಸಿದಂಥ ದೇವರುಗಳನ್ನ ಜನರುಗಳನ್ನ ಕಟ್ಕೊಂಡು ನಾವು ಬದುಕಬೇಕೆ? ನಿಜವಾಗಿ ನಮಗೆ ಬದುಕಲು ಕೊಟ್ಟಂತ ಸಮಾನತೆ ಕೊಟ್ಟ ಅಂಬೇಡ್ಕರ್ ಅವರನ್ನು ನಾವು ಪೂಜಿಸಬೇಕಾಗಿದೆ. ಇವು ಮೂಲಭೂತವಾದ ಒಂದು ಪ್ರಶ್ನೆ. ಏನಾಗ್ತಿದೆ ಅಂತಂದ್ರೆ, ಇವತ್ತು ನಮ್ಮ ನಾಡುವ ಸಮುದಾಯಗಳು ಆಯುಧಗಳನ್ನು ಕೈ ಹಿಡ್ಕೊಂಡಿಲ್ಲ, ಅವರು ನಾಲಿಗೆಯನ್ನು ಆಯುಧ ಮಾಡ್ಕೊಂಡಿದ್ದಾರೆ. ಆದ್ರೆ ನಾವು ನಾಲಿಗೆ ಅವರಿಗೆ ಪ್ರತಿಕ್ರಿಯಾತ್ಮಕವಾಗಿ ನಾಲಿಗೆಯನ್ನು ನಾವು ಆಯುಧ ಮಾಡುತ್ತಿಲ್ಲ, ಅವರ ಆಯುಧಗಳಿಗೆ ನಾವು ಕೈ ಕೊಡ್ತಿದ್ದೀವಿ, ದೇಹ ಒಪ್ಪಿಸ್ಕೊಳ್ತಿದ್ದೀವಿ. ಇವತ್ತು ಏನು ಈ ದೇಶದ ಕೋಮುವಾದಿಗಳು ಏನಿದ್ದಾರಲ್ಲ, ಸನಾತನವಾದಿಗಳಿದ್ದಾರಲ್ಲ, ಬೀದಿಗಿಂದು ಗಲಾಟೆ ಮಾಡಲಿಕ್ಕೆ, ಧರ್ಮದ ಹೆಸರಲ್ಲಿ ಗಲಾಟೆ ಮಾಡಲಿಕ್ಕೆ ಬಳಸ್ಕೊಳ್ಳೋದು ಯಾವ್ದನ್ನ ನಮ್ಮ ಕೆಂದರ ಕಟ್ಟೆಗಳು ಕೇಸರಿ ಬಣ್ಣ ಹೊಡ್ಕೊಂಡು ಶಾರಡಿಕೊಂಡು ಬೀದಿಗಳು ಹೋರಾಟ ಮಾಡುವವರು 100% ಅಂಬೇಡ್ಕರ್ ಮಕ್ಕಳು. ನೀವು ಸರ್ವೆ ಮಾಡಿ, ಅದ್ರ ಒಬ್ಬರೇ ಒಬ್ಬ ಬ್ರಾಹ್ಮಣ ಮಕ್ಕಳಿರಲ್ಲ. ದುರಂತಂದ್ರೆ ಅಂಬೇಡ್ಕರ್ ಬದುಕನ್ನು ಕೊಟ್ಟಿರುವ ಅಂಬೇಡ್ಕರ್ ಅವರ ಚಿಂತನೆಗಳನ್ನು ಬದುಕಾಗ್ತಿಲ್ಲ, ಅಂಬೇಡ್ಕರ್ ಅವರ ಹೃದಯ ಆಗ್ತಿಲ್ಲ. ಹಾಗಾಗಿ ಏನಾಗ್ತಿದೆ ಅಂದ್ರೆ, ನಾವು ಇನ್ನೂ ಕೂಡ ಬಡಿ ಒಳಗೆ ನಾವಿದ್ದೇವೆ. ನಾಲಿಗೆಯನ್ನು ಆಯ್ದ ಮಾಡಬೇಕಾದ ಅದಕ್ಕೆ ಪ್ರತಿಕ್ರಿಯಾತ್ಮಕವಾಗಿ ನಾವು ನಾಲಿಗೆಯನ್ನು ಆಯ್ದ ಮಾಡಬೇಕಾಗಿದೆ. ನಾಲಿಗೆಯನ್ನು ಆಯ್ದ ಮಾಡಬೇಕಾದ್ರೆ ಅಂಬೇಡ್ಕರ್ ನಮ್ಗೆ ಅರ್ಥ ಆಗಬೇಕು, ಸಂವಿಧಾನ ಅರ್ಥ ಆಗಬೇಕು.